ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಹೋಬಳಿಯ ಕಂದಾಯ ಇಲಾಖೆಯ ಅಧಿಕಾರಿಗಳ ಲಂಚದಾಟ. ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಹೋಬಳಿಗೆ ಬಂದಿರುವ ಕಂದಾಯ ಇಲಾಖೆಯ ಆರ್ಐ ಬಸವರಾಜ್ ರವರು ಸಾರ್ವಜನಿಕರು ಹಾಗೂ ರೈತರ ಹತ್ತಿರ ಕೆಲಸಕ್ಕೆ ಮೊದಲು ಹಣ ನೀಡಬೇಕು, ಇಲ್ಲವಾದರೆ ಸಾರ್ವಜನಿಕರ ಕೆಲಸ ನಡೆಯುವುದಿಲ್ಲ. 3 ತಿಂಗಳ ಕೆಳಗೆ ಸರ್ವೆ ನಂಬರ್ 64ರಲ್ಲಿ 3 ಎಕರೆ ಜಮೀನನ್ನು ಅವರ ಹೆಸರಿಗೆ ಮಾಡಲು 40,000ಗಳನ್ನು ಬೇಡಿಕೆ ಇಟ್ಟಿರುತ್ತಾರೆ. ತಿಪ್ಪೇಶ್ ನಾಯಕ್ ರವರು ನಮ್ಮ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಮಾಹಿತಿ ನೀಡಿರುತ್ತಾರೆ. ನಂತರ ಸರ್ವೆ ನಂಬರ್ 65/1 ಲಕ್ಷ್ಮೀದೇವಿ ಬಾಯಿ, ರಾಮನಾಯಕ್, ಹರೀಶ್ ನಾಯಕ್ ಇವರ ಹತ್ತಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಹಿಂದೆ ತಹಶೀಲ್ದಾರ್ ಶಂಕರಪ್ಪ ಚನ್ನಗಿರಿ ತಾಲೂಕು ತಹಶೀಲ್ದಾರ್ ಕೆಲಸ ನಿರ್ವಹಿಸಲು ಮುಂದಾಗಿರುತ್ತಾರೆ. ಇದರ ಬಗ್ಗೆ ಯಾವುದಕ್ಕೆ ಕ್ರಮ ಕೈಗೊಂಡಿಲ್ಲ. ಈಗಿನ ತಹಶೀಲ್ದಾರ್ ನಾಗರಾಜ್ ಸರ್ ಕಾರೆಗನೂರು ವೃತ್ತದ ರಷ್ಯನ್ ಇನ್ಸ್ಪೆಕ್ಟರ್ ಬಸವಣ್ಣನವರು ಸುಮಾರು ವರ್ಷಗಳಿಂದ ಲಂಚದ ಹಾವಳಿ ಹೆಚ್ಚಾಗಿದ್ದು, ಅದರ ಬಗ್ಗೆ ಯಾವುದೇ ಅಧಿಕಾರಿಗಳು ಗಮನ ಹರಿಸದಾಗಿ ಅವರ ಪಾಡಿಗೆ ಅವರು ಕೆಲಸ ನಿರ್ವಹಿಸಲು ಮುಂದಾಗಿರುತ್ತಾರೆ. ಇದರ ಬಗ್ಗೆ ಸ್ಥಳೀಯ ಶಾಸಕರು ತನಿಖೆ ನಡೆಸಲು ಮುಂದಾಗಿರುತ್ತಾರೆ. ಇದನ್ನು ಖಂಡಿಸಿ ತಹಶೀಲ್ದಾರ್ ನಾಗರಾಜ್ ಸರ್ ಅವರು ತನಿಖೆ ಮಾಡುವಂತೆ ಖಂಡಿಸಿದ್ದಾರೆ.